ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಸ್ಪಾಂಜ್ಗಳು ನಮಗೆ ಫಾರ್ಮಲ್ ಶರ್ಟ್ಸ್ ಅಥವಾ ಸೀರೆಗಳನ್ನೆಲ್ಲ ತಗೊಂಡು ಬಂದಾಗ ಸಿಕ್ಕಿರತ್ತೆ. ಅದನ್ನ ರಿಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇಲ್ಲಿ ನಾನು ಸ್ಪಾಂಜ್ ಅನ್ನ ಕರೆಕ್ಟ್ ಆಗಿ ಮಡಚಿಟ್ಕೊಂಡು ನಂತರ ಅದು ಮಡಚಿಟ್ಕೊಂಡಾಗ ಏನ್ ಅಳತೆ ಬರುತ್ತೋ ಅದೇ ಅಳತೆಯ ಒಂದು ಮೇನ್ ಬಟ್ಟೆಯನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸ್ಪಾಂಜ್ ಅನ್ನ ಕಟ್ ಮಾಡಿಕೊಂಡು ಇನ್ನೊಂದು ಕಾಂಟ್ರಾಸ್ಟ್ ಬಣ್ಣದ ಅದೇ ಅಳತೆಯಲ್ಲಿ ಬಟ್ಟೆಯನ್ನ ಕಟ್ ಮಾಡ್ಕೊಳ್ತೀನಿ. ಈಗ ನನಗೆ 2 ಸ್ಪಾಂಜ್ ಪೀಸಸ್, ಲೈನಿಂಗ್ ಬಟ್ಟೆ ಹಾಗೆ ಮೈನ್ ಫ್ಯಾಬ್ರಿಕ್ ಗಳನ್ನ ಕಟ್ ಮಾಡ್ಕೊಂಡಲ್ಲ ಅದು ಕೂಡ ಸಿಕ್ಕಿದೆ. ಹೀಗೆಲ್ಲವನ್ನು ಈ ರೀತಿಯಾಗಿ ಇಟ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಂಡು ಸಿಂಗಲ್ ಪೀಸಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇದರ ಅಳತೆ 7 ಇಂಚು ಅಗಲ ಇದೆ, ಒಂದು 9 ಇಂಚು ಉದ್ದ ಇದೆ. ನೆಕ್ಸ್ಟ್ ಇವೆಲ್ಲವನ್ನ ಕ್ವಿಲ್ಟ್ ಮಾಡ್ಕೊಂಡು ಈ ರೀತಿಯಾದ ಸಿಂಗಲ್ ಪೀಸಸ್ ಅನ್ನ ರೆಡಿ ಮಾಡ್ಕೊಂಡೆ. ಈಗ ಇದರಲ್ಲಿ ಯಾವ್ದಾದ್ರು ಒಂದು ಪೀಸ್ ಅನ್ನ ತಗೊಂಡು ಅದರ ಸೆಂಟರ್ಗೆ ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ಕೊಂಡು ನಂತರ ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನಿಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಜಿಪ್ಗೆ ಈಗಾಗಲೇ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡಿಕೊಂಡು ನಂತರ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಈಗಾಗಲೇ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ. ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಈಗ ನಾನು 2 ಕಡೆಗೂ ಈ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಜಿಪ್ ಅಟ್ಯಾಚ್ ಮಾಡಿದಾಯ್ತು ನೋಡಿ, ಇದು ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈ 4 ಕಾರ್ನರ್ಸ್ಗೆ 1 ಇಂಚು ಬೈ 1 ಇಂಚ್ಗೆ ಒಂದು ಬಾಕ್ಸ್ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ 4 ಕಡೆಗೂ ಮಾಡ್ಕೊಳ್ತೀನಿ. ಸೇಮ್ ಪ್ರೋಸೆಸ್ ಅನ್ನ ನಾನು ಇನ್ನೊಂದು ಬಟ್ಟೆ ಏನ್ ರೆಡಿ ಇಟ್ಕೊಂಡಿದ್ವಿ ಅದಕ್ಕೂ ಕೂಡ ಇಲ್ಲಿ 1 ಇಂಚ್ ಬೈ 1 ಇಂಚ್ಗೆ ಬಾಕ್ಸ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಈಗ 2 ಕಡೆಗೂ ನಂದು ಕಟ್ ಮಾಡ್ಕೊಂಡಿದ್ದಾಯ್ತು. ಈಗ ಏನ್ ಮಾಡ್ಬೇಕು ಅಂದ್ರೆ ಜಿಪ್ ಹಚ್ಚಿದ ಪಾರ್ಟ್ ಮತ್ತೆ ಜಿಪ್ ಹಚ್ಚದೆ ಇರೋ ಪಾರ್ಟ್ ಎರಡನ್ನು ಈ ರೀತಿಯಾಗಿ ಅದರ ಸೀದಾ ಪಾರ್ಟ್ ಉಲ್ಟಾ ಇರಬೇಕು. ಆ ರೀತಿಯಾಗಿ ನೋಡ್ಕೊಂಡು 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ನಾನು 4 ಕಡೆಗೂ ಇದನ್ನ ಸ್ಟಿಚ್ ಹಾಕೊಂಡಿದ್ದಾಯ್ತು. ನಂತರ ಇಲ್ಲಿ ಈ ಜಿಪ್ ಪಾರ್ಟ್ ಏನಿದೆ ಕೆಲವೊಮ್ಮೆ ರನ್ನರ್ ಹೊರಗೆ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವ್ದಕ್ಕೂ ಸೇಫ್ಟಿ ಸೈಡ್ಗೆ ಇರ್ಲಿ ಅಂತ ಹೇಳಿ ನಾನು ಇಲ್ಲಿ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಉಳಿದಿರುವಂತ 4 ಕಡೆಗೂ ಏನು ಓಪನಿಂಗ್ ಇದೆ ಅದನ್ನ ಈ ಪ್ರಕಾರವಾಗಿ ಅಗಲ ಮಾಡಿ ಹಿಡಿತಾ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಮತ್ತೆ ಶೇಪ್ ಬರುತ್ತೆ ಮತ್ತೆ ಸ್ಪೇಸ್ ಕ್ರಿಯೇಟ್ ಆಗತ್ತೆ ಒಳಗಡೆ. ಅದಕ್ಕೋಸ್ಕರನೇ ಈ ತರ ಮಾಡ್ಕೊಳ್ಳೋದು. 4 ಕಡೆಗೂ ನಾನು ಈ ರೀತಿಯಾಗಿ ಇದನ್ನ ಸ್ಟಿಚ್ ಮಾಡ್ಕೊಂಡೆ. ನಂತರ ಅದನ್ನ ಪೈಪಿಂಗ್ ಹಾಕಿ ಫಿನಿಶ್ ಮಾಡ್ಕೊಳ್ಬೇಕು. ಈಗ ಇದನ್ನ ಸೀದಾ ಮಾಡ್ಕೊಂಡಾಗ ನೋಡಿ ಕಾಂಟ್ರಾಸ್ಟ್ ಬಣ್ಣದ ಸುಂದರವಾದ ಪುಟಾಣಿ ಪೌಚ್ ಅಂತಾನೆ ಹೇಳ್ಬೋದು, ರೆಡಿ ಆಗಿದೆ. ಇದನ್ನ ನಾವು ಚಿಕ್ಕ ಐಟಮ್ಸ್ ಗಳೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಂಟ್ರಾಸ್ಟ್ ಆಗಿ ನಾವು ಬಟ್ಟೆಯನ್ನ ಆಯ್ಕೆ ಮಾಡಿ ಮಾಡ್ಕೊಳ್ಳೋದ್ರಿಂದ ಫೈನಲ್ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿ ಲುಕ್ ಬರುತ್ತೆ. ಮತ್ತೆ ಎಷ್ಟು ಈಸಿಯಾಗಿ ಇತ್ತು ನೀವೇ ನೋಡಿದ್ರಲ್ವಾ. ಜಸ್ಟ್ 2 ಪೀಸಸ್ ಬಟ್ಟೆಗಳು ಹಾಗೆ ಒಂದ್ 2-3 ಕಟ್ಸ್ ಅಷ್ಟೇನೆ ನೋಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಹೇಗೆ ಅನಿಸ್ತು, ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹೆಚ್ಚೆಚ್ಚು ಜನಕ್ಕೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.